ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ ರೀಡಿಂಗ್. ಇವತ್ತು ನಾನು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮ್ಮ ವ್ಯಕ್ತಿಯ ಪ್ರಸ್ತುತ ಭಾವನೆಗಳೇನು, ಆ ವ್ಯಕ್ತಿಯ ಕರೆಂಟ್ ಫೀಲಿಂಗ್ಸ್ ಏನು ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಆ ವ್ಯಕ್ತಿ ನಿಮ್ಮ ಬಗ್ಗೆ ನೆನ್ಪು ಮಾಡ್ಕೊಳ್ತಾ ಇದ್ದಾರಾ, ನೆನ್ಪು ಮಾಡ್ಕೊಳ್ತಾ ಇಲ್ವಾ, ಆ ವ್ಯಕ್ತಿಗೆ ನಿಮ್ಮ ವಿಚಾರವಾಗಿ ಯಾವ ರೀತಿ ಫೀಲಿಂಗ್ಸ್ ಇದೆ, ಅವರ ಎನರ್ಜಿ ಈಗ ಹೇಗಿದೆ, ಅವರ ಸಿಚುವೇಶನ್ ಹೇಗಾಗಿದೆ, ಅದ್ರ ಬಗ್ಗೆ ಇವತ್ತಿನ ರೀಡಿಂಗ್ ಆಗಿರುತ್ತೆ ಅಂತ ಹೇಳ್ಬೋದು. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಬೇಕಾಗತ್ತೆ. ಆ ವ್ಯಕ್ತಿಯ ಪ್ರಸ್ತುತ ಭಾವನೆಗಳು, ಕರೆಂಟ್ ಸಿಚುವೇಶನ್, ಕರೆಂಟ್ ಫೀಲಿಂಗ್ಸ್ ಏನು ನಿಮ್ಮ ಬಗ್ಗೆ ಅನ್ನೋದು. ಓಕೆ, ಬಹುಶಃ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರಬಹುದು, ಲೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರಬಹುದು, ಹಾಗೆ ಅವ್ರು ಯಾವ ವಿಚಾರವಾಗೂ ಕೂಡ ನಿಮಗೆ ಕ್ಲಾರಿಟಿ ಕೊಡದೇ ಇರಬಹುದು. ಸೊ ಈ ರೀತಿಯಾದಂತಹ ಕೆಲವು ಗೊಂದಲಗಳಿಗೆ ಆ ವ್ಯಕ್ತಿಯಿಂದ ಏನು ಫೀಲಿಂಗ್ಸ್ ಇದೆ, ಆ ವ್ಯಕ್ತಿಯಿಂದ ವಿಚಾರ ಹೇಗಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ 2 ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. 2 ಕಾರ್ಡ್ಗಳ ಇವತ್ತು ಸ್ಟೋನ್ ಇಲ್ಲ, 2 ಕಾರ್ಡ್ಗಳನ್ನ ಇಟ್ಟಿದ್ದೀನಿ. ಯಾವ ಕಾರ್ಡ್ ನಿಮ್ಮ ಮನಸ್ಸಿಗೆ ತುಂಬಾನೇ ಹತ್ರ ರೆಸೊನೇಟ್ ಆಗ್ತಾ ಇದೆಯಲ್ಲ, ಆ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಮ ವ್ಯಕ್ತಿಯ ಹೆಸರನ್ನ 3 ಬಾರಿ ಹೇಳ್ತಾ, ಈ ಕಾರ್ಡ್ ಅಥವಾ ಈ ಕಾರ್ಡ್, ಯಾವ ಕಾರ್ಡ್ ನಿಮಗೆ ಆ ವ್ಯಕ್ತಿಯ ಹೆಸರನ್ನ 3 ಬಾರಿ ಹೇಳ್ತಾ ಯಾವ ಕಾರ್ಡ್ ನಿಮ್ಮ ಮನಸ್ಸಿಗೆ ತುಂಬಾನೇ ಹತ್ರ ರೆಸೊನೇಟ್ ಆಗುತ್ತಲ್ಲ, ಆ ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಆ ವ್ಯಕ್ತಿಯ ಪ್ರಸ್ತುತ ಭಾವನೆಗಳೇನು ಅಂತ ಹೇಳಿ. ಯಾರೆಲ್ಲ ಮೊದಲನೆಯ ಕಾರ್ಡ್, ಈ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಆ ವ್ಯಕ್ತಿಯ ಕರೆಂಟ್ ಫೀಲಿಂಗ್ಸ್ ಏನಾಗಿದೆ ನಿಮ್ಮ ವಿಚಾರದಲ್ಲಿ, ನಿಮ್ಮ ಪ್ರೀತಿ ವಿಚಾರದಲ್ಲಿ, ನಿಮ್ಮ ಸಂಬಂಧದಲ್ಲಿ ಏನಾಗಿದೆ, ಏನು ಥಿಂಕ್ ಮಾಡ್ತಾ ಇದ್ದಾರೆ, ಅವರ ಭಾವನೆಗಳೇನು ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಇಲ್ಲಿ ಬರ್ನಿಂಗ್ ಟವರ್ ಬಂದಿದೆ. ಸಾಕಷ್ಟು ಆಸೆ ಕನಸುಗಳನ್ನು ಈ ಸಂಬಂಧದಲ್ಲಿ ನೀವು ಇಟ್ಟಿದ್ರಿ ಅಂತ ಅನ್ಕೊಳ್ತೀನಿ. ಹಾಗೆ ಆ ವ್ಯಕ್ತಿ ಕೂಡ ಅಷ್ಟೇ ಈ ಸಂಬಂಧದಲ್ಲಿ ಸಾಕಷ್ಟು ಕನಸುಗಳನ್ನು ಕಟ್ಕೊಂಡಿದ್ರು. ಅಚಾನಕ್ಕಾಗಿ ಅದು ಈ ಹಿಂದೆ ನೀವು ಊಹಿಸಿರ್ಲಿಲ್ಲ, ಈ ಸಂಬಂಧದಲ್ಲಿ ಇಷ್ಟೊಂದು ದೊಡ್ಡ ಬಿರುಕು ಬರುತ್ತೆ ಅನ್ನೋದೇ ನೀವು ಊಹಿಸಿರ್ಲಿಲ್ಲ. ಆ ವ್ಯಕ್ತಿ ಕೂಡ ಈ ರೀತಿ ಚೇಂಜ್ ಆಗ್ತೀನಿ ಅನ್ನೋದು ಕೂಡ ಆ ವ್ಯಕ್ತಿ ಊಹಿಸಿರ್ಲಿಲ್ಲ. ನಿಮ್ಗೆ ಅನ್ನಿಸ್ಬೋದು ಈಗ ಸಂಬಂಧದಲ್ಲಿ ನೋ ಕಾಂಟ್ಯಾಕ್ಟ್ ಸಿಚುವೇಶನು, ಅವ್ರು ನಿಮ್ಮಿಂದ ದೂರ ಆಗುವಂಥದ್ದು, ಯಾವುದೋ ಒಂದು ದೊಡ್ಡ ಸಂದರ್ಭ ಅವರ ಲೈಫಲ್ಲಿ ಎಂಟ್ರಿ ಆಗಿದೆ. ಹಾಗೆ ಇದನ್ನ ಮಾಡಬೇಕು ಅನ್ನುವ ಇಂಟೆನ್ಷನಲಿಯಲ್ಲಿ ಆ ವ್ಯಕ್ತಿ ಇಲ್ಲ. ಓಕೆ, ಕೆಲವರು ಮೋಸ ಮಾಡೋದಕ್ಕೆ ಅಂತ ಬಂದು ಇಂಟೆನ್ಷನ್ನೇ ಅದಾಗಿರುತ್ತೆ. ದಯವಿಟ್ಟು ಆ ರೀತಿ ಅಲ್ಲ. ಇಲ್ಲಿ ಏನಾಗ್ತಾ ಇದೆ, ಇಲ್ಲಿ ಬರ್ನಿಂಗ್ ಟವರ್ ಬಂದಿರೋದ್ರಿಂದ ಸಾಕಷ್ಟು ಈ ಸಂಬಂಧ ಕೂಡ ತುಂಬ ಒಳ್ಳೆಯ ಬೆಳವಣಿಗೆಗೆ ಹೋಯಿತು. ತುಂಬ ಫೀಲಿಂಗ್ಸ್ ಇದೆ, ತುಂಬ ನೆನಪುಗಳಿದೆ, ತುಂಬ ಮಾತುಕತೆಗಳಲ್ಲಿ ತುಂಬ ಮುಂದಕ್ಕೆ ಹೋಯಿತು. ಬಟ್ ಆದರೆ ಅಚಾನಕ್ಕಾಗಿ ನಿಮ್ಮ ಸಂಬಂಧದಲ್ಲಿ ತಕ್ಷಣ ಬದಲಾವಣೆ, ಒಂದು ನೋವಿನ ಬದಲಾವಣೆ ಕಾಣ್ತಾ ಇದೆ ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿ 7 ಆಫ್ ಕಪ್ಸ್ ಬಂದಿರೋದ್ರಿಂದ ಆ ವ್ಯಕ್ತಿಯ ಸಿಚುವೇಶನ್, ಈಗಿನ ಪ್ರಸ್ತುತ ಭಾವನೆಗಳನ್ನ ನಾನೇನಾದ್ರು ನೋಡೋದಕ್ಕೆ ಅಂತ ಹೋದರೆ, ಆ ವ್ಯಕ್ತಿಯ ಪ್ರೆಸೆಂಟ್ ಸಿಚುವೇಶನ್ ಏನಿದೆಯಲ್ವಾ, ತುಂಬಾ ಕನ್ಫ್ಯೂಷನ್ ಆಗಿರುವಂಥದ್ದು. ಈ ಸಂಬಂಧನ ನಾನು ಯಾವ ರೀತಿ ತೊಗೊಂಡು ಹೋಗಲಿ, ಇಲ್ಲಿ ನೀವು ಮಾತಾಡುವಂಥದ್ದಾಗಿರ್ಬೋದು, ಏನೇ ಇರಬಹುದು, ಇದನ್ನು ಯಾವ ರೀತಿ ನಾನು ಮುಂದುವರ್ಸ್ಕೊಂಡು ಹೋಗಲಿ ಅನ್ನುವ ಕನ್ಫ್ಯೂಷನಲ್ಲೇ ಈ ವ್ಯಕ್ತಿ ಇದ್ದಾರೆ ಅಂತ. ಸಾಕಷ್ಟು ಬಾರಿ ನಿಮ್ಮ ಬಗ್ಗೆ ಥಿಂಕ್ ಮಾಡೇ ಇಲ್ಲ ಅಂತಲ್ಲ, ನಿಮ್ಮನ್ನು ಅವಾಯ್ಡ್ ಮಾಡಿದ್ರು ಕೂಡ ನಿಮ್ಮ ಬಗ್ಗೆ ಯೋಚನೆ ಮಾಡಿದ್ದಾರೆ. ಬಟ್ ಆದರೆ ಈ ಸಂಬಂಧನ ಮುಂದೆ ಹೇಗೆ ತೊಗೊಂಡು ಹೋಗಲಿ ಅನ್ನೋದು ಗೊತ್ತಾಗ್ತಾ ಇಲ್ಲ. ಇಲ್ಲಿ ಈ ವ್ಯಕ್ತಿ ಏನಿದಾರಲ್ಲ, ಬೇರೆಯವರಿಂದ ಬ್ಲ್ಯಾಂಕ್ ಆಗಿರೋದು ಇದೆ, ಬೇರೆಯವರ ಮಾತನ್ನ ಕೇಳಿ ಬ್ಲ್ಯಾಂಕ್ ಆಗಿರುವಂಥದ್ದು ಇದೆ. ಹಾಗೆ ಈ ವ್ಯಕ್ತಿ ಒಂದಷ್ಟು ಕೆಲವೊಂದು ವಿಚಾರಗಳಲ್ಲಿ ತನ್ನನ್ನು ತಾನೇ ಕಟ್ಟ ಹಾಕೊಂಡಿದ್ದಾರೆ ಅಂತ ಹೇಳ್ಬೋದು. ನಿಮ್ಮ ಮೇಲೆ ಸಾಕಷ್ಟು ಫೀಲಿಂಗ್ಸ್ ಇದೆ, ನಿಮ್ಮ ಬಗ್ಗೆ ನೆನಪಾಗ್ತಾ ಇರುತ್ತೆ ಅವ್ರಿಗೆ. ಪೇಜ್ ಆಫ್ ಪೆಂಟಿಕಲ್ಸ್ ಬಂದಿದೆ, ನಿಮ್ಮ ಬಗ್ಗೆ ಮಾತಾಡಿಸುವಂಥ ಆಸಕ್ತಿ ಇದೆ, ನೀವು ಬೇಕು ಅನ್ನುವ ಆಸೆ ಇದೆ. ಬಟ್ ಆದರೆ ಅದನ್ನು ಯಾವ ರೀತಿ ತಗೊಂಡು ಹೋಗಬೇಕು ಅನ್ನೋದು ಮಾತ್ರ ಆ ವ್ಯಕ್ತಿಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ 8 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಸಾಕಷ್ಟು ಬಾರಿ ಆ ವ್ಯಕ್ತಿಯ ಮನಸ್ಸಿನಲ್ಲಿ ನಿಮ್ಮ ಜೊತೆ ಕಳೆದಂತಹ ದಿನಗಳಾಗಿರಬಹುದು, ಕ್ಷಣಗಳಾಗಿರಬಹುದು, ನಿಮ್ಮೊಟ್ಟಿಗೆ ಮಾತಾಡಿದಂಥದ್ದಾಗಿರ್ಬೋದು, ನಿಮ್ಮ ಜೊತೆ ಏನೆಲ್ಲ ಫೀಲಿಂಗ್ಸ್ ಇತ್ತು ಆ ವ್ಯಕ್ತಿಗೆ, ಸಾಕಷ್ಟು ನೆನಪುಗಳು, ಅಫರ್ಮೇಷನ್ಸ್ಗಳು ಅವ್ರಿಗೆ ಹೋಗ್ತಾ ಇದೆ. ನೀವೇನೆಲ್ಲ ಫೀಲಿಂಗ್ಸ್, ನೀವೆಷ್ಟು ಮಿಸ್ ಮಾಡ್ಕೊಂಡಿದ್ರಿ, ನೀವೆಷ್ಟು ನೆನಪು ಮಾಡ್ಕೊಂಡಿದ್ರಿ, ನೀವೇನೇನೆಲ್ಲ ಅವ್ರ ಬಗ್ಗೆ ಮಿಸ್ ಮಾಡ್ಕೊಂಡಿದ್ರಲ್ವಾ, ಅವ್ರಿಗೂ ಕೂಡ ಆ ಫೀಲಿಂಗ್ಸ್ ಅದೇ ರೀತಿ ಟಚ್ ಆಗ್ತಾ ಇದೆ. ಓಕೆ, ಸಬ್ಕಾನ್ಷಿಯಸ್ಲಿ ನೀವೇನು ಅಫರ್ಮೇಷನ್ ಕಳಿಸ್ತಾ ಇದ್ದೀರಿ, ಅವ್ರಿಗೂ ಕೂಡ ಒಂದೊಂದೇ ನೆನಪುಗಳು
ಪ್ರತಿದಿನ ಪ್ರತಿ ಕ್ಷಣ ಬರ್ತಾನೆ ಇರುತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ 7 ಆಫ್ ಸ್ವಾರ್ಡ್ಸ್ ಅಗೇನ್ ಸೆವೆನ್ ಬಂದಿರೋದ್ರಿಂದ ಈ ವ್ಯಕ್ತಿಗೆ ಕನ್ಫ್ಯೂಷನ್, ಅಂದರೆ ಯಾರ ಮಾತು ಕೇಳಬೇಕು, ಯಾರ ಮಾತು ಬಿಡಬೇಕು, ಹಾಗೆ ಯಾರು ಇಲ್ಲಿ ಸತ್ಯ ಹೇಳ್ತಾ ಇದ್ದಾರೆ, ಯಾರು ಇಲ್ಲಿ ಸುಳ್ಳು ಹೇಳ್ತಾ ಇದ್ದಾರೆ. ಇಲ್ಲಿ ಕೆಲವರು ಫ್ಯಾಮಿಲಿಗಳಲ್ಲಿ ಕೂಡ ಪ್ರಾಬ್ಲಮ್ಗೆ ಸಿಕ್ಕಾಕೊಂಡಿದ್ದಾರೆ ಅಂತ ತೋರಿಸ್ತಾ ಇದೆ. ಅವರು ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಮಾತಾಡುವಂಥದ್ದು, ನೆಗೆಟಿವ್ ಆಗಿ ಮಾತಾಡಿ ನಿಮ್ಮ ಬಗ್ಗೆ ಏನಿದೆ ಅವ್ರಿಗೆ ಫೀಲಿಂಗ್ಸ್ ಏನಿದೆ ಅದು ನೆಗೆಟಿವ್ ಆಗಿ ಅವರ ಮೈಂಡಲ್ಲಿ ಹೋಗಿದೆ ಅಂತ ಹೇಳಿ ಅನ್ನಿಸ್ತಾ ಇದೆ. ಹಾಗೆ ನೆಗೆಟಿವ್ ಆಗಿ ಅವ್ರ ಮೈಂಡಿಗೆ ಹೋಗೋದಿರಲಿ, ಇದು ಸತ್ಯನ ಸುಳ್ಳು, ಎರಡು ರೀತಿಯ ಆ ವ್ಯಕ್ತಿ ಕನ್ಫ್ಯೂಷನ್ ಮೈಂಡಲ್ಲಿ ಇದ್ದಾರೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ನಿಮ್ಮ ಸಂಬಂಧಗಳ ನಡುವೆ ಏನಿದೆಯಲ್ಲ ಸಾಕಷ್ಟು ಕೆಟ್ಟ ಕಣ್ಗಳು ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ಸಾಕಷ್ಟು ನಿಮ್ಮನ್ನು ಒಂದು ಆಗಲಿಕ್ಕೆ ಈ ಕೆಟ್ಟ ಜನಗಳು ಏನಿದ್ದಾರೆ ಅಥವಾ ಕೆಲವು ನಿಮಗೆ ಆಗದೆ ಇರುವಂತಹ ಪರ್ಸನ್ಸ್ಗಳು ಅಥವಾ ಈ ಸಂಬಂಧನ ಬಿಡಿಸಬೇಕು ಅನ್ನುವ ಯಾವುದೋ ಒಂದು ಸಂದರ್ಭಕ್ಕೆ ಸಿಕ್ಕಾಕೊಂಡು ಈ ಸಂಬಂಧನ ಬಿಡಿಸಲೇಬೇಕು ಅಂತ ಕೂತಿರೋರು ಕೂಡ ಇಲ್ಲಿ ಇದ್ದಾರೆ ಅಂತಲೇ ತೋರಿಸ್ತಾ ಇದೆ. ಇಲ್ಲಿ ಆ ವ್ಯಕ್ತಿಗೆ ಕರೆಂಟ್ ಫೀಲಿಂಗ್ಸ್ ನಾನೇನಾದರೂ ಇಲ್ಲಿ ನೋಡೋದಕ್ಕೆ ಹೋದರೆ ಆ ವ್ಯಕ್ತಿ ಖಂಡಿತವಾಗ್ಲೂ ನಿಮ್ಮ ಬಗ್ಗೆ ತುಂಬಾ ನೆನಪು ಮಾಡ್ಕೊಳ್ತಾ ಇದ್ದಾರೆ, ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ತೋರಿಸ್ತಾ ಇದೆ. ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು. ಹಾಗೆ ಈ ವ್ಯಕ್ತಿಯ ಮೈಂಡ್ ಮೆಸೇಜ್, ಹಿಡನ್ ಫೀಲಿಂಗ್ಸ್, ಮುಚ್ಚಿಟ್ಟಿರುವಂತಹ ಭಾವನೆಗಳು ಏನು ಹೇಳೋದಕ್ಕೆ ಅಂತ ಬಯಸ್ತಾ ಇದ್ದಾರೆ ನೋಡೋಣ. ಆ ಕಾರ್ಡ್ ಕೂಡ ತೆಗಿತಾ ಇದ್ದೀನಿ. ಐ ಡೋಂಟ್ ರಿಯಾಕ್ಟ್ ವೆನ್ ಪೀಪಲ್ ಮೆನ್ಷನ್ ಯು. ನನ್ನ ಮನೆಗಳಲ್ಲಾಗಿರಬಹುದು ಅಥವಾ ನನ್ನ ಫ್ರೆಂಡ್ಸ್ಗಳಾಗಿರಬಹುದು, ನಿನ್ನ ಹೆಸರು ತಗೊಂಡು ನಿನ್ನ ಬಗ್ಗೆ ನೆನಪು ಮಾಡಿಕೊಂಡು ಮಾತಾಡಿದಾಗಲೂ ಕೂಡ ನಾನು ಆ ವಿಚಾರವಾಗಿ ರಿಯಾಕ್ಟ್ ಮಾಡ್ತಾ ಇಲ್ಲ ಅಂತ ಹೇಳಿ. ಅಂದರೆ ಇಲ್ಲಿ ಏನೋ ದೊಡ್ಡ ಗಲಾಟೆ ನಡೆದಿರ್ಬೋದು ಅಥವಾ ಬಿಡಿಸ್ಬೇಕು ಅಂತ ಆಗಿರ್ಬಹುದು ಅಥವಾ ಯಾವುದೋ ಆಸ್ಪಾಸಲ್ಲಿ ನಿಮ್ಮ ಹೆಸರು ಅಲ್ಲಿ ಬಂದರೂ ಕೂಡ ಆ ವ್ಯಕ್ತಿ ಅದಕ್ಕೆ ರಿಯಾಕ್ಟ್ ಮಾಡೋದಕ್ಕೂ ಆಗ್ತಾ ಇಲ್ಲ, ಮಾಡ್ತಾನೂ ಇಲ್ಲ, ಅಷ್ಟು ಕನ್ಫ್ಯೂಷನ್ ಮೈಂಡಲ್ಲಿ ಇದ್ದಾರೆ ಅಂತ ಇಲ್ಲಿ ಹೇಳ್ಬೋದು. ಹಾಗೆ ಮತ್ತೆ ಏನು ಹೇಳೋದಕ್ಕೆ ಬಯಸ್ತಾ ಇದ್ದಾರೆ ನೋಡೋಣ. ಐ ಲವ್ ಯು ಅಷ್ಟೇ, ನಾನಿನ್ನು ಈಗಲೂ ಪ್ರೀತಿಸ್ತಾ ಇದ್ದೀನಿ, ಬಟ್ ಆದರೆ ಸಂದರ್ಭಗಳಲ್ಲಿ ನಾನು ಕಟ್ ಹಾಕಿಕೊಂಡಿದ್ದೀನಿ ಅನ್ನೋದು ತೋರಿಸ್ತಾ ಇದೆ. ಅವರು ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೆ, ಕನ್ಫ್ಯೂಷನ್ ಮೈಂಡ್ ಇದೆ. ಇದು ಸಂಬಂಧ ತುಂಬ ಚೆನ್ನಾಗಿ ಹೋಗಿದ್ದು ಅಂಥದ್ದು ನೋವಿನ ಹೊಡೆತದಿಂದ ಇದು ಒಂದು ಕೆಟ್ಟ ತಿರುವಿಗೆ ಪಡ್ಕೊಂಡಿದೆ ಅಂತ ಹೇಳ್ಬೋದು. ಇಲ್ಲಿ ಅವ್ರ ಮನಸ್ಸಿಗಿಂತ ಇಲ್ಲಿ ಮಧ್ಯದವರ ಆಟಗಳೇ ಜಾಸ್ತಿ ಆಗಿದೆ. ಸ್ವಾರ್ಡ್ಸ್ಗಳು ಬಂದಿದೆ, ಕಪ್ಸ್ಗಳು 7 ಬಂದಿದೆ. ಫಸ್ಟ್ ಆಫ್ ಆಲ್ ಇಲ್ಲಿ ಅವರನ್ನೇ ಕೆಲವು ವಿಚಾರಗಳು ಕಟ್ ಹಾಕಿದೆ ಅನ್ನೋದು ನೋಡ್ಬೋದು. ಸೊ ಇದು ಮೊದಲನೆಯ ಕಾರ್ಡ್. ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು. ನಿಮ್ಮ ಪರ್ಸನ್ನ ಹಿಡನ್ ಫೀಲಿಂಗ್ಸ್ ಇದಾಗಿತ್ತು ಅಂತ ಹೇಳ್ಬೋದು. ಹಾಗೆ ಸೆಕೆಂಡ್ ಕಾರ್ಡ್, ಯಾರೆಲ್ಲ ಈ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅಲ್ವಾ, ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ನಿಮ್ಮ ಪರ್ಸನ್ ಕರೆಂಟ್ ಫೀಲಿಂಗ್ಸ್ ಏನಿದೆ ನಿಮ್ಮ ವಿಚಾರವಾಗಿ, ಬಹುಶಃ ನೋ ಕಾಂಟ್ಯಾಕ್ಟ್ ಸಿಚುವೇಶನ್, ಲೋ ಕಾಂಟ್ಯಾಕ್ಟ್ ಸಿಚುವೇಶನ್, ಜಗಳ ಆಡಿ ದೂರ ಆಗಿರುವಂಥದ್ದು, ಆ ವ್ಯಕ್ತಿ ಏನು ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ ಅಂತ ಹೇಳ್ಬೋದು. ಇಲ್ಲಿ 6 ಆಫ್ ವಾಂಡ್ಸ್ ಇದೆ, 3 ಆಫ್ ಕಪ್ಸ್ ಇದೆ. ಆ ವ್ಯಕ್ತಿಯ ಪ್ರೆಸೆಂಟ್ ಸಿಚುವೇಶನ್ ನಾನು ಇಲ್ಲಿ ಏನಾದರೂ ನೋಡೋಕ್ಕೆ ಅಂತ ಹೋದರೆ ಆ ವ್ಯಕ್ತಿ ಒಂದು ಸಂತೋಷದ ವಾತಾವರಣದಲ್ಲೇ ಇದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ಆ ವ್ಯಕ್ತಿಯ ಜೀವನದಲ್ಲಿ 3ನೇ ವ್ಯಕ್ತಿಗಳು ಪ್ರವೇಶ ಆಗಿದ್ದಾರೆ. 3 ಆಫ್ ಕಪ್ಸ್ ಬಂದಿರೋದ್ರಿಂದ 3ನೇ ವ್ಯಕ್ತಿಗಳು ಇರೋದ್ರಿಂದ ಆ ವ್ಯಕ್ತಿ ಆ ಮೈಂಡ್ ಸೆಟ್ಟಲ್ಲಿ, ಆ ವಿಚಾರದಲ್ಲಿ, ಆ ಗುಂಗಲ್ಲಿ ಮುಳುಗಿದ್ದಾರೆ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ಇಲ್ಲಿ 6 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಅವ್ರು ಒಂದು ಸೆಲೆಬ್ರೇಷನ್ ಆಗಿರಬಹುದು. ಹಾಗೆ ಕೆಲವ್ರ ಲೈಫಲ್ಲಿ ಮದುವೆ ವಿಚಾರಕ್ಕೆ ಅವರು ಬದಲಾಗಿರಬಹುದು, ಮದುವೆ ಆಗ್ತೀನಿ ಅನ್ನೋ ವಿಚಾರಕ್ಕೆ ಬದಲಾಗಿರ್ಬೋದು. ಅವ್ರ ಲೈಫಲ್ಲಿ ಯಾರೋ ಹೊಸ ಪ್ರೊಫೈಲ್ ಒಂದು ಎಂಟ್ರಿ ಆಗಿರ್ಬೋದು. ಅವ್ರು ನಿಧಾನವಾಗಿ ಚೇಂಜ್ ಆಗಿದ್ದಾರೆ. ಅವರು ಕರೆಂಟ್ ಫೀಲಿಂಗ್ಸ್ ಏನಾದರೂ ನಾನು ನೋಡೋದಕ್ಕೆ ಹೋದರೆ ಅವ್ರು ತುಂಬಾ ಖುಷಿಯಾಗಿದ್ದಾರೆ. 3ನೇ ವ್ಯಕ್ತಿಗಳೊಟ್ಟಿಗೆ ತುಂಬಾ ಖುಷಿಯಾಗಿದ್ದಾರೆ. ಅವ್ರ ಫ್ಯಾಮಿಲಿ ಪರ್ಸನ್ಸ್ ಆಗಿರ್ಬೋದು ಅಥವಾ ಬೇರೆ ವ್ಯಕ್ತಿ ಆಗಿರಬಹುದು, ಫ್ರೆಂಡ್ಸ್ ಆಗಿರಬಹುದು, ರಿಲೇಟಿವ್ಸ್ ಆಗಿರಬಹುದು. 3ನೇ ವ್ಯಕ್ತಿಗಳೊಟ್ಟಿಗೆ ತುಂಬಾ ಖುಷಿಯಾಗಿದ್ದಾರೆ, ತುಂಬಾ ನೆಮ್ಮದಿಯಿಂದ ಇದ್ದಾರೆ. ಇಲ್ಲಿ ಕೆಲವೊಂದು ವಿಚಾರಗಳು ಅವ್ರ ಮನಸ್ಸಿನಲ್ಲೇ ಇದ್ರೂ ಕೂಡ ಅವರು ಯಾವುದೇ ಕಾರಣಕ್ಕೂ ನಿಮ್ಮ ಹತ್ರ ಆಗಿರಬಹುದು ಅಥವಾ ಬೇರೆಯವ್ರ ಹತ್ರ ಆಗಿರಬಹುದು ವ್ಯಕ್ತಪಡಿಸ್ತಾ ಇಲ್ಲ. ಮನಸ್ಸಿನಲ್ಲೇ ಗಟ್ಟಿಯಾಗಿ ತುಂಬಿಟ್ಕೊಂಡಿದ್ದಾರೆ. ಹೌದು, ಅವ್ರು 2 ರೀತಿನೂ ಯೋಚನೆ ಮಾಡ್ತಾರೆ. ನಿಮ್ಮ ಬಗ್ಗೆ 2 ರೀತಿನೂ ಯೋಚನೆ ಮಾಡ್ತಾರೆ. ಇದು ಸರಿ ಹೋಗುತ್ತಾ, ಸರಿ ಹೋಗಲ್ವಾ, ಈ ರೀತಿ ಎಲ್ಲ ಬ್ಲ್ಯಾಂಕ್ ಆಗಿ ಇದ್ದಾರೆ. ಸಾಕಷ್ಟು ವಿಚಾರ ನಿಮ್ಮ ಬಗ್ಗೆ ಒಳ್ಳೆಯ ಫೀಲಿಂಗ್ಸ್ ಆ ವ್ಯಕ್ತಿ ಮನಸ್ಸಿನಲ್ಲಿ ಇದ್ರೂ ಇಲ್ಲಿ ಹೈ ಪ್ರಿಸ್ಟೆಸ್ ಬರ್ತಿರೋದ್ರಿಂದ ಕೆಟ್ಟವರು ಅಂತ ಹೇಳ್ತಾ ಇಲ್ಲ. ಇಲ್ಲಿ 3ನೇ ವ್ಯಕ್ತಿಗಳಿದ್ದಾರೆ, ಸಂತೋಷ ಸಂದರ್ಭಗಳಿದೆ. ಅವರು ನೀವು ಮಿಸ್ ಮಾಡ್ಕೊಳ್ತಾ ಇದ್ದೀರಲ್ಲ,
ಆ ರೀತಿ ಅಂತೂ ಮಿಸ್ ಮಾಡ್ಕೊಳ್ತಾ ಇಲ್ಲ. ಇಲ್ಲಿ ನೀವು ಆ ವ್ಯಕ್ತಿ ವಿಚಾರವಾಗಿ ಒಂದಷ್ಟು ಡಿಪ್ರೆಷನ್ಗೆ ಹೋಗಿದ್ದೀರಿ, ಆಂಗ್ಸೈಟಿ ಫೀಲಲ್ಲಿ ಇದ್ರಿ. ನೀವು ಈ ವ್ಯಕ್ತಿಯ ವಿಚಾರವಾಗಿ ಫೋನ್ ಕಾಲ್ಸ್ ಆಗಿರಬಹುದು, ಮಾತುಗಳಲ್ಲಾಗಿರಬಹುದು, ಅವರ ನೆನಪುಗಳಲ್ಲಾಗಿರಬಹುದು, ಈಗ ವೇಟ್ ಮಾಡ್ತಾ ಮಾಡ್ತಾ ಇನ್ನೂ ಹೆಚ್ಚೆಚ್ಚು ಕನಸುಗಳನ್ನು ಕಟ್ಕೊಳ್ಳುವಂಥದ್ದು, ಇನ್ನೂ ಆಂಗ್ಸೈಟಿ ಇನ್ನೂ ಬರ್ತಾರೆ ಅನ್ನೋ ಫೀಲಿಂಗ್ಸು, ಇನ್ನೂ ಕನಸುಗಳನ್ನು ಕಟ್ಕೊಂಡು ಅಥವಾ ಆಗಿರೋದನ್ನೇ ಮೆಲುಕು ಹಾಕಿ ಒಂದಷ್ಟು ತುಂಬಾ ಡಿಪ್ರೆಷನ್ಗೆ ಹೋಗಿದ್ದೀರಿ ಅಂತ ತೋರಿಸ್ತಾ ಇದೆ. ಇಲ್ಲಿ ಡಿಪ್ರೆಷನ್ನಿಂದ ನಿಮ್ಮ ಆರೋಗ್ಯದ ಕಡೆನೂ ನೀವು ಗಮನ ಕೊಟ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಈ ವ್ಯಕ್ತಿ ನಿಮ್ಮ ಜೊತೆಲಿ ಇದ್ದಾಗೇನೆ ಬೆನ್ನಿಗೆ ಚೂರಿ ಹಾಕಿರುವಂತಹ ಕೆಲಸಗಳನ್ನು ಮಾಡಿರೋದು ಹೌದು, ಬಟ್ ಆದರೆ ಅದನ್ನೇ ನೀವು ಡ್ರ್ಯಾಗ್ ಮಾಡುವಂಥದ್ದಿಲ್ಲ. ಬಟ್ ಆದರೆ ಆ ವ್ಯಕ್ತಿ ನೋಡಿ ಎಲ್ಲ ಇದೆ ಮನಸ್ಸಿನಲ್ಲಿ, ಬಟ್ ಆದರೆ ಅವರು ನೀವೇನು ಥಿಂಕ್ ಮಾಡ್ತಿದ್ದೀರಿ, ನೀವೇನು ತಲೆ ಕೆಟ್ಟು ಅವ್ರ ಬಗ್ಗೆನೇ ಹುಚ್ಚರಂತೆ ಯೋಚನೆ ಮಾಡ್ತೀರಿ ಹಗಲು ರಾತ್ರಿ, ಆ ರೀತಿ ಇಲ್ಲ. ಅವ್ರ ಫ್ಯಾಮಿಲಿ ಟೈಮು ಕೊಡ್ತಾ ಇದ್ದಾರೆ, ಅವ್ರ ಸಂತೋಷದ ಟೈಮು ಕೊಡ್ತಾ ಇದ್ದಾರೆ, ಅವ್ರು ಸರಿಯಾದ ಸಮಯಕ್ಕೂ ಊಟ ಮಾಡ್ತಾ ಇದ್ದಾರೆ, ಒಳ್ಳೊಳ್ಳೆ ಫಂಕ್ಷನ್ಗಳನ್ನು ಅಟೆಂಡ್ ಮಾಡ್ತಾ ಇದ್ದಾರೆ. ಓಕೆ, ಇಲ್ಲಿ ಅವ್ರಿಗೇನೇ ಫೀಲಿಂಗ್ಸ್ ಇದ್ರೂ ಗಟ್ಟಿಯಾಗಿ ಮನಸ್ಸಿನಲ್ಲೇ ಇಟ್ಕೊಂಡು ಅವರು ಹೊರಗಡೆಯ ಪ್ರಪಂಚಕ್ಕೆ ತುಂಬಾ ಸಂತೋಷವಾಗಿ ಇದ್ದಾರೆ ಅಂತಲೇ ಹೇಳಬಹುದು. ಹಾಗೆ ಇಲ್ಲಿ ಏಸ್ ಆಫ್ ಕಪ್ಸ್ ಬಂದಿರೋದ್ರಿಂದ ಆ ವ್ಯಕ್ತಿಯ ಜೀವನದಲ್ಲಿ ಹೊಸ ವ್ಯಕ್ತಿ ಪ್ರವೇಶ ಆಗಿರೋದು ಅಥವಾ ಹೊಸ ಯೋಚನೆ ಬರುವಂಥದ್ದಾಗಿರ್ಬೋದು. ಸೊ ಆ ರೀತಿ ಬಂದಿರೋದ್ರಿಂದ ಅವ್ರು ನಿಮ್ಮಿಂದ ಬದಲಾಗಿದ್ದಾರೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ನಾನು ಮತ್ತೆ ನಿಮ್ಮ ಕ್ಲಾರಿಫಿಕೇಷನ್ಗೋಸ್ಕರ ತೆಗಿತಿದ್ದೀನಿ. ಆ ವ್ಯಕ್ತಿಯ ಪ್ರೆಸೆಂಟ್ ಸಿಚುವೇಶನ್ ನಿಮ್ಮ ಬಗ್ಗೆ ಏನಾದರೂ ಥಿಂಕ್ ಮಾಡ್ತಾರಾ ಅಂತ ಹೇಳಿ ನಾನು ನೋಡೋದಕ್ಕೆ ಹೋದರೆ, ಎರಡು ರೀತಿಯ ಮನಸ್ಥಿತಿ ಇದೆ ಇವರಿಗೆ, ಎರಡು ರೀತಿಯ ಮನಸ್ಸಿದೆ. ಹೌದು, ಯೋಚನೆ ಮಾಡ್ತಾರೆ, ಇಲ್ಲ ಅಂತ ಹೇಳಲ್ಲ, ಬಟ್ ಆದರೆ ನಿಮ್ಮಷ್ಟಂತೂ ಅವರು ಯೋಚನೆ ಮಾಡ್ತಾ ಇಲ್ಲ. ಅವ್ರಿಗೆ ಅವರ ಗೋಲ್ಸ್ ಆಗಿರಬಹುದು, ಅವರ ಕೆಲಸಗಳಾಗಿರ್ಬೋದು, ಅವರ ಬಿಸ್ನೆಸ್ ವಿಚಾರ ಆಗಿರ್ಬೋದು, ಅವರ ಫ್ಯಾಮಿಲಿ ಟೈಮ್ ಆಗಿರ್ಬೋದು, ಇದಕ್ಕೆ ಅವರು ಪ್ರಾಮುಖ್ಯತೆ ಕೊಡ್ತಾರೆ. ಬಟ್ ಆದರೆ ನೀವು ಹಾಗಲ್ಲ. ಈ ವ್ಯಕ್ತಿ ಫೋನ್ ಮಾಡಿಲ್ಲ, ಈ ವ್ಯಕ್ತಿ ನನ್ನಿಂದ ದೂರ ಆಗ್ತಾ ಇದ್ದಾರೆ, ಈ ವ್ಯಕ್ತಿ ಸಾಕಷ್ಟು ಬ್ಲಾ 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 ಏನೆಲ್ಲ ನೆನಪು ಮಾಡ್ಕೊಳ್ತೀರಿ, ಏನೆಲ್ಲ ಯೋಚನೆ ಮಾಡ್ತೀರಿ, ತಿರ್ಗಾ ಮುರ್ಗಿ ಬರೀ ಅದೇ ಕ್ಯಾಸೆಟ್ ಹಾಕಿಗೆ ಇಲ್ಲಿನ ಎನರ್ಜಿನೇ ನನಗೆ ಆ ರೀತಿ ಕಾಣಿಸುತ್ತೆ. ಓಕೆ, ಇಲ್ಲಿ ನನ್ನ ನ್ಯೂಮರಾಲಜಿ ಪ್ರಕಾರ ನಾನು ನೋಡೋದಕ್ಕೆ ಹೋದ್ರೂ ಕೂಡ ಈ ಕಾರ್ಡ್ಸ್ಗಳು, ಕನ್ಫ್ಯೂಷನ್ಗಳು, ಸಂತೋಷವಾಗಿದ್ದಾರೆ ಆ ವ್ಯಕ್ತಿ. ಓಕೆ, ಆಸ್ಟ್ರಾಲಜಿಯಲ್ಲೂ ಕೂಡ ನಾನು ಇದನ್ನೆಲ್ಲ ನಾನು ನೋಡೋದಕ್ಕೆ ಹೋದಾಗ ಸ್ಟ್ರಾಂಗ್ ಆಗಿದ್ದಾರೆ. ಬಟ್ ಇಲ್ಲಿ ನಿಮ್ಮ ಸ್ಟ್ರಾಂಗ್ ನೀವು ಎಷ್ಟೇ ಒಂದು 10 ನಿಮಿಷ ಚೆನ್ನಾಗಿರ್ಬೋದು ಅಷ್ಟೇ, ಮತ್ತು ಅದೇ ಗಾಬರಿ, ಅದೇ ಆಂಗ್ಸೈಟಿ, ಅದೇ ಟೆನ್ಷನಲ್ಲಿ ನೀವು ಮತ್ತೆ ಸಫರ್ ಪಡ್ತಿದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಆ ವ್ಯಕ್ತಿಗೆ ಎರಡು ರೀತಿಯ ಮನಸ್ಥಿತಿ ಇದೆ, ಬಟ್ ಆದರೆ ಅವ್ರ ಫ್ಯಾಮಿಲಿಗೆ, ಅವರ ಮನಸ್ಸಿಗೆ, ಅವರ ನೆಮ್ಮದಿಗೆ ಅವ್ರು ಹೇಗಿರಬೇಕು ಅದಕ್ಕೆ ಟೈಮ್ ಕೊಟ್ಕೊಳ್ತಾರೆ. ನಿಮ್ಮ ರೀತಿಯವರು ಸ್ಟ್ರೆಸ್ ಆಗಲ್ಲ ಅಂಥೇಳಿ. ಓಕೆ, ಅವ್ರಿಗಿದೆ ನಿಮ್ಮ ಬಗ್ಗೆ ನೆನಪಿದೆ, ಬಟ್ ಆದರೆ ಅದು ತಡೆದಿಟ್ಕೊಂಡು ಅವರು ತುಂಬ ಸಂತೋಷವಾಗಿ ದಿನಗಳನ್ನು ಕಳೀತಾ ಇದ್ದಾರೆ. ದಯವಿಟ್ಟು ನೀವು ಈ ವ್ಯಕ್ತಿಯ ವಿಚಾರದಿಂದ ದಯವಿಟ್ಟು ಹೊರಗಡೆ ಬನ್ನಿ. ನಿಮ್ಮ ಬಗ್ಗೆ ನೀವು ಕೇರ್ ಮಾಡ್ಕೊಳ್ಳಿ. ನೀವು ಎಷ್ಟು ಒಂದು ಎನರ್ಜಿನ ಪಾಸ್ ಮಾಡ್ತಾನೇ ಇರ್ತೀರಲ್ಲ, ಆ ವ್ಯಕ್ತಿ ಬಗ್ಗೆ ಯಾವಾಗಲೂ ನೆನಪು ಮಾಡ್ತಾ ಇರ್ತೀರಲ್ಲ, ಆ ವ್ಯಕ್ತಿ ಖಂಡಿತವಾಗ್ಲೂ ನಿಮ್ಮನ್ನು ನೆನಪು ಮಾಡ್ಕೊಳ್ಳಲ್ಲ. ಆಗ ಯಾವಾಗ ನೀವು ಆ ವ್ಯಕ್ತಿಯಿಂದ ಒಂದಷ್ಟು ಅಂತರಗಳನ್ನು ಪಡ್ಕೊಳ್ತೀರಲ್ಲ, ಆ ವ್ಯಕ್ತಿಗೆ ನೀವೇನೆಲ್ಲ ಯೋಚನೆ ಮಾಡಿದ್ರಿ, ನೀವು ಎಷ್ಟೆಲ್ಲ ಟೆನ್ಷನ್ ಇದ್ರಿ, ಆಟೋಮೆಟಿಕಲಿ ಸಬ್ಕಾನ್ಷಿಯಸ್ಲಿ ಅವ್ರಿಗೆ ನೆನಪಾಗೋದಕ್ಕೆ ಶುರು ಆಗುತ್ತೆ. ಪದೇ ನೀವು ಮೆಲ್ಕು ಹಾಕ್ತಾ ಇರೋದ್ರಿಂದ ಆ ವ್ಯಕ್ತಿ ನಿಮ್ಮನ್ನು ಮಿಸ್ ಮಾಡ್ಕೊಳ್ಳೋದೇ ಇಲ್ಲ. ನೀವು ದಯವಿಟ್ಟು ಆ ವ್ಯಕ್ತಿಯನ್ನು ಪದೇ ನೆನಪು ಮಾಡ್ಕೊಳ್ಳೋದನ್ನ ಸ್ಟಾಪ್ ಮಾಡಿ. ಇಷ್ಟು ದಿವಸ ನೆನಪು ಮಾಡ್ಕೊಂಡಿರುವಂಥ ಒಂದು ಎನರ್ಜಿ ಏನಿದೆ ಅವ್ರ ಹತ್ರ ಹೋಗುತ್ತೆ, ಅದು ಅವರು ಕೂಡ ಆವತ್ತಿನ ದಿನ ಮಿಸ್ ಮಾಡ್ಕೊಳ್ತಾರೆ ಅಂತ ಹೇಳ್ಬೋದು. ಹಾಗೆ ಇಲ್ಲಿ ಹಿಡನ್ ಫೀಲಿಂಗ್ಸ್ ಏನಿದೆ, ಆ ವ್ಯಕ್ತಿ ಏನು ಹೇಳೋದಕ್ಕೆ ಬಯಸ್ತಾ ಇದ್ದಾರೆ, ಏನು ಮಾತಾಡಬೇಕು ಅಂತ ಅಂದ್ಕೊಂಡಿದ್ದಾರೆ, ಏನು ಹೇಳ್ತಾರೆ, ಅವ್ರ ಮನಸ್ಸಿನ ಮಾತು, ಮುಚ್ಚಿಟ್ಟಿರುವಂಥ ಭಾವನೆಗಳೇನಿದೆ ಅನ್ನೋದು ನೋಡೋಣ. ಐ ಹೋಪ್ ದಟ್ ಯು ಕ್ಯಾನ್ ಫರ್ಗಿವ್ ಮೀ ಒನ್ ಡೇ. ನನಗೂ ಗೊತ್ತಿದೆ ನಿನ್ನನ್ನು ಒಂದಿನ ಬಿಡ್ತೀಯ ಅಂತ ಹೇಳಿ ಅಂತ. ನಾನೇನೋ ನಿನ್ನನ್ನು ಬಿಟ್ಟು ಮುಂದಕ್ಕೆ ಹೋಗಿದ್ದೀನಿ, ನನಗೆ ಗೊತ್ತಿದೆ ನೀನು ಕೂಡ ಒಂದು ದಿನ ನನ್ನನ್ನು ಬಿಟ್ಟು ಮುಂದಕ್ಕೆ ತೆರಳುತ್ತೀಯ ಅನ್ನೋದು ನಾನು ಸ್ಟ್ರಾಂಗಾಗಿ ಯೋಚನೆ ಮಾಡಿದ್ದೀನಿ ಅನ್ನೋದು ಅವ್ರ ಮನಸ್ಸಿನ ಮಾತಾಗಿದೆ. ಹಾಗೆ ನೀನು ನನ್ನನ್ನು ಕ್ಷಮಿಸ್ಬೋದು ಅಂತಲೂ ಕೂಡ. ಇಲ್ಲಿ ಒಂದು ದಿನ ಅಂದರೆ ಈಗ ನಿಮಗೆ ಅವ್ರು ಮಾಡಿರುವಂತಹ ತಪ್ಪುಗಳಾಗಿರ್ಬೋದು, ಅವರು ಇರುವಂತಹ ರೀತಿಯಾಗಿರಬಹುದು, ಅದೆಲ್ಲ ನಿಮಗೆ ಒಂದಷ್ಟು ಹಠ ಸಿಟ್ಟು ಜಾಸ್ತಿ ಆಗ್ತಾ ಇದೆ. ದಿನೇ ಅವರನ್ನು ಮಿಸ್ ಮಾಡ್ಕೊಳ್ಳೋದು ಜಾಸ್ತಿ ಆಗ್ತಾ ಇದೆ. ಸೊ ಒಂದು ದಿನ ನೀನನ್ನು ಕ್ಷಮಿಸಿ ನನ್ನನ್ನು ಮರೆತು ಕೂಡ ನೀನು ಮುಂದಕ್ಕೆ ಹೋಗ್ತೀಯ ಅಂತ ಹೇಳಿ ಬರ್ತಾ ಇದೆ. ಹಾಗೆ ಮತ್ತೊಂದು ಮಾತೇನು ಹೇಳ್ತಾ ಇದ್ದಾರೆ, ನಂಗೆ ನೀನು ಬೇಕು, ಬಟ್ ಐ ವಂಡರ್ ಇಫ್ ಯು ಆರ್ ಹ್ಯಾಪಿ ವಿತೌಟ್ ಮೀ. ನಂಗೆ ನೀನು ಬೇಕು, ಬಟ್ ಆದರೆ ನಾನು ಅಂದ್ಕೊಳ್ತೀನಿ ನನ್ನನ್ನು ಬಿಟ್ಟು ಕೂಡ ನೀನು ಸಂತೋಷವಾಗಿ ಇರ್ತೀಯ ಅಂತ ಹೇಳಿ. ಓಕೆ,
ಅವ್ರಿಗೆ ಹೇಗಾಗಿದೆ ಅಂತ ಹೇಳಿದ್ರೆ ಅಲ್ಲಿನ ಥರ್ಡ್ ಪಾರ್ಟಿ ಸಿಚುವೇಶನ್ ಆಗಿರಬಹುದು, ಏನೇ ಇರಬಹುದು, ಆ ರೀತಿಗೊಂದು ಇದಾಗಿದ್ದಾರೆ. ಬಟ್ ಆದರೆ ಹಾಗೆ ಈ ವ್ಯಕ್ತಿ ಏನು ಮತ್ತು ಮನಸ್ಸಿನಲ್ಲಿ ನನಗೆ ನೀನು ಬೇಕು, ಆದರೆ ಹೇಗೆ ಅಂತ ಹೇಳಿದ್ರೆ ಈ ಸಂಬಂಧಕ್ಕೆ ಅವ್ರು ಕಮಿಟ್ಮೆಂಟ್ ಕೊಡಲ್ಲ, ಬಟ್ ಅದೇ ಇರಬೇಕು. ಈಗ ಕಡ್ಡಿ ತುಂಡಾಗ ಆಗೋ ಹಾಗೆ ಹೇಳೋದೂ ಇಲ್ಲ, ನಂಗೆ ನೀನು ಬೇಡ, ನೀನು ಬರಲೇಬೇಡ, ನಂಗೆ ನೀನು ಬೇಡ, ಆ ಥರನೂ ಹೇಳ್ತಾ ಇಲ್ಲ. ನಿಮಗೆ ಕನ್ಫ್ಯೂಷನ್ ಮೈಂಡ್ ಮಾಡಿಸೋದು. ಐ ವಂಡರ್ ಇಫ್ ಯು ಆರ್ ಹ್ಯಾಪಿ ವಿತೌಟ್ ಮೀ. ನೀನೇನಾದರೂ ನನ್ನ ಬಿಟ್ಟು ದೂರ ಇದ್ದೆ ಅಂತ ಹೇಳಿದ್ರೆ ನನಗೆ ಆಶ್ಚರ್ಯ ಆಗುತ್ತೆ ಅನ್ನೋ ಥರನೂ ನಿಮಗೆ ಹೇಳ್ತಾ ಇದ್ದಾರೆ. ಸೊ ಇದು ನಿಮ್ಮ ವ್ಯಕ್ತಿಯ ಪ್ರಸ್ತುತ ಭಾವನೆಗಳಿದಾಗಿತ್ತು ಅಂತ ಹೇಳ್ತಾ, ಯಾರೆಲ್ಲ ಸೆಕೆಂಡ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು ಅಂತ ಹೇಳ್ತಾ ಇವತ್ತಿನ ರೀಡಿಂಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂಥ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ.